ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಮೇಡಮ್ ಅವ್ರು ನಂದಿನಿ ಮೇಡಮ್ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಮೇಡಮ್. ನನ್ನ ಮಗುನ ಕೊಂದ್ಬಿಟ್ರು ಮೇಡಮ್. ನಕಲಿ ಮಾತ್ರೆ ಕೊಟ್ಟು ಕೊಂದ್ಬಿಟ್ರು ಮೇಡಮ್. ನನಗೆ ಎಲ್ಲಿ ಹೋಗ್ಲಿ ಮೇಡಮ್? ಅಮ್ಮ ಎದ್ದೇಳೆ, ಎದ್ದೇಳೆ. ನನ್ನ ಮಗುನ ನನಗೆ ಯಾರು ವಾಪಸ್ ತಂದು ಕೊಡ್ತಾರೆ? ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು ಮೇಡಮ್. ನನ್ನ ಮಗುನ ಸಾವಿಗೆ ನ್ಯಾಯ ಸಿಗಲೇಬೇಕು. ಅಳಬೇಡಿಮ್ಮ, ಅಳಬೇಡಿ. ಕಣ್ಮುಂದೆನೆ ಹೆತ್ಕರಳಿಗೆ ಕೊಳ್ಳಿ ಇಟ್ಬಿಟ್ರು ಮೇಡಮ್. ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು. ನನ್ನ ಮಗುನ ನಾನು ಕಳ್ಕೊಂಡ್ಬಿಟ್ಟೆ. ನಕಲಿ ಮಾತ್ರೆಗೆ ನನ್ನ ಮಗು ಬಲಿ ಆಯ್ತು. ಇನ್ಯಾರು ನನಗೆ ಗತಿ? ನಾನು ಯಾರಿಗೋಸ್ಕರ ಬದುಕಲಿ? ನೋಡಿ ಅಳಬೇಡಿ. ನಂದಿನಿ ಸ್ವಲ್ಪ ನೀರು ತಗೊಂಡು ಬನ್ನಿ. ತಗೊಳ್ಳಿ, ನೀರು ಕುಡೀರಿ. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೇಳಿ ವ್ರತ. ಏನಾಯ್ತು ನಿಮ್ಮ ಮಗುಗೆ? ಇದ್ದೊಬ್ಬ ಮಗುನ ಕಳ್ಕೊಂಡ್ಬಿಟ್ಟೆ. ಕೆಮ್ಮು ಅಂತ ಮಾತ್ರೆ ಕೊಟ್ಟೆ, ಅವನ ಉಸಿರೇ ನಿಂತೋಯ್ತು. ಇನ್ಯಾರಿಗೋಸ್ಕರ ನಾನು ಬದುಕಲಿ? ಯಾರಿಗೋಸ್ಕರ ನಾನು ದುಡಿಲಿ? ಅವನ ಬದಲು ಆ ದೇವ್ರು ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಿತ್ತ? ನನ್ನ ಗಂಡ ಸತ್ತೋದ. ನಮ್ಮ ಅತ್ತೆ ಮಾವ ನನಗೆ ಮನೆಯಿಂದ ಹೊರಗೆ ಹಾಕಿದ್ರು. ಆಗಲೂ ಇಷ್ಟು ನೋವು ಆಗಿರಲಿಲ್ಲ. ನನ್ನ ಮಗನ ಮುಖ ನೋಡಿಕೊಂಡು ಅವನಿಗೋಸ್ಕರ ಬದುಕ್ತಿದ್ದೆ. ದೇವ್ರೇ, ಒಂದೇ ಸಲ ನನ್ನ ಉಸಿರನ್ನ ಕಿತ್ಕೊಂಡ್ಬಿಡು, ಆದ್ರೆ ಈ ಥರ ನೋವು ಕೊಡಬೇಡ. ನಿಮ್ಮ ನೋವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಾವು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ದಯವಿಟ್ಟು ಮಾಡಿ ಮೇಡಮ್. ನನಗೆ ನನ್ನ ಮಗುಗೆ ನ್ಯಾಯ ಕೊಡಿಸಿ. ಇವತ್ತು ನನ್ನ ಮಗುಗೆ ಆಗಿರೋ ಥರ ಇನ್ಯಾವತ್ತು ಯಾವ ಮಕ್ಕಳಿಗೂ ಆಗಬಾರ್ದು. ನೀವು ನ್ಯಾಯ ಕೊಡಿಸ್ತೀರಂತ ನಂಬ್ಕೊಂಡು ಇಲ್ಲಿವರೆಗೂ ಬಂದೀನಿ ಮೇಡಮ್. ದಯವಿಟ್ಟು ನನ್ನ ಕೈ ಬಿಡಬೇಡಿ. ನನಗೆ ನ್ಯಾಯ ಕೊಡಿಸಿ ಮೇಡಮ್. ಈಗ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಕೈ ಬಿಡಬೇಡಿ. ನನ್ನ ಮಗುನ ಸಾವಿಗೆ ನೀವೇ ನ್ಯಾಯ ಕೊಡಿಸಿ. ಅಳಬೇಡಿಮ್ಮ, ನನಗೆ ಗೊತ್ತು ನಿಮ್ಮ ಮಗುನಂತೂ ವಾಪಸ್ ತಂದ್ಕೊಡೋ ಶಕ್ತಿ ನಮ್ಮ ಯಾರಿಗೂ ಇಲ್ಲ. ಆದರೆ ನಿಮ್ಮ ಮಗು ಸಾವಿಗೆ ನ್ಯಾಯ ಒದಗಿಸೋ ಭರವಸೆ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಮಗು ಸಾವಿಗೆ ಕಾರಣ ಯಾರೇ ಆಗಿರಲಿ, ಅವ್ರು ಎಲ್ಲೇ ಇರಲಿ, ಭೂಮಿ ಕೆಳಗಂತಿದ್ರು ಅವ್ರನ್ನ ಹುಡುಕಿ ಹಿಡಿತಿ. ಇನ್ಮೇಲೆ ಇಂಥ ಕೆಲಸ ಮಾಡೋರು ಹೆದರ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ಇದು ನಾನು ನಿಮಗೆ ಪೊಲೀಸ್ ಅಧಿಕಾರಿ ಆಗಲ್ಲ,
ಒಂದು ಹೆಣ್ಣಾಗಿ ನಿಮ್ಮನೆ ಮಗಳಾಗಿ ಕೊಡ್ತಿರೋ ಮಾತು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ನನಗಾಗಿರೋ ಅನ್ಯಾಯ ಮತ್ತಾರಿಗೂ ಆಗಬಾರ್ದು. ನನ್ನ ಸಂಕಟ ಇನ್ಯಾವ ತಾಯಿಗೂ ಬರಬಾರ್ದು. ಖಂಡಿತ ಹಾಗಾಗಲ್ಲ. ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ನೀವು ಧೈರ್ಯ ತಗೊಳ್ಳಿ. ನಮ್ಮ ಮೇಡಮ್ ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಅಳಬೇಡಿಮ್ಮ, ಇಂಥ ನಕಲಿ ಮಾತ್ರೆಗಳ ಜಾಲನ ನಾವು ಕಂಡು ಹಿಡಿತೀವಿ. ನೋಡಿದ್ರ, ಇವರೆಲ್ಲ ನನ್ನ ಟೀಮ್, ಇವರೆಲ್ಲ ನನ್ನ ಜೊತೆ ಇರುವಾಗ ನಿಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ನನ್ನ ನಂಬಿ. ಅವ್ನು ಸಿಕ್ಕಿದ್ರೆ ನನ್ನನ್ನು ಕರೀರಿ ಮೇಡಮ್. ಅವ್ನು ಕತ್ತಿನ ಪಟ್ಟಿ ಹಿಡಿದು ಕೇಳ್ತೀನಿ, ಯಾಕೆ ಹೀಗೆ ಮಾಡಿದೆ, ಯಾಕೆ ನನ್ನ ಮಗುನ ಕೊಂದೆ ಅಂತ. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಮೇಡಮ್. ಆ ಚಂಡಾಳನ್ನ ಹಿಡಿದು ನನಗೆ ನ್ಯಾಯ ಕೊಡಿಸಿ ಮೇಡಮ್. ಖಂಡಿತವಾಗ್ಲು. ನೋಡಿ, ಇದು ನಾವೆಲ್ಲರೂ ತಲೆ ತಗ್ಸೋಂಥ ವಿಚಾರ. ಆದ್ರೆ ಯಾರು ಯಾವ ಆಕ್ಷನ್ ತಗೋತಿಲ್ಲ. ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಈ ವಿಷಯನ ಗಂಭೀರವಾಗಿ ತಗೊಂಡು ನಾವು ಆಕ್ಷನ್ ತಗೊಳ್ಳೇಬೇಕು. ಮೆಡಿಕಲ್ ಮಾಫಿಯಾಗೆ ಮಂಜಮ್ಮನ ಮಗು ಬಲಿಯಾಗಿದೆ. ನಾಳೆ ಮತ್ಯಾರ್ದೋ ಮಗು ಬಲಿಯಾಗತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾವಿದನ್ನು ಗಂಭೀರವಾಗಿ ತಗೊಳ್ಳೇಬೇಕು. ಹೌದು ಮೇಡಮ್, ಈ ಕೆಲಸನ ನಮ್ಮ ಡಿಪಾರ್ಟ್ಮೆಂಟ್ನವರು ಯಾವತ್ತೋ ಮಾಡಬೇಕಿತ್ತು. ಇದು ನಮ್ಮ ಕರ್ತವ್ಯ ಕೂಡ ಹೌದು ಮೇಡಮ್. ಖಂಡಿತವಾಗ್ಲು. ಇನ್ನೊಂದು ಜೀವ ಬಲಿಯಾಗೋವರೆಗೂ ಕಾಯ್ದೆ ನಾವು ನಮ್ಮ ಕೆಲಸನ ಶುರು ಮಾಡ್ಕೊಳ್ಳೋಣ. ನಂದಿನಿ, ನೀವು ಹೋಗಿ ಹುಷಾರಿಲ್ದೇ ಇರೋ ಮಕ್ಕಳು ಡೀಟೇಲ್ಸ್ ತಗೊಂಡು ಅವ್ರ ಪರಿಸ್ಥಿತಿನ ತಿಳ್ಕೊಂಡು ರಿಪೋರ್ಟ್ ಮಾಡಿ. ಎಸ್ ಮೇಡಮ್. ಶಿವು ಸರ್, ನೀವು ಎಲ್ಲಿ ಈ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಜೊತೆಗೆ ಈ ಮಾತ್ರೆಗಳು ಇನ್ನು ಎಷ್ಟು ಕಡೆ ಸರ್ಕ್ಯುಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ ಮೇಡಮ್. ಮಿಕ್ಕವರು ಮೆಡಿಕಲ್ ಮಾಫಿಯಾದ ಬಗ್ಗೆ ಚಿಕ್ಕ ಚಿಕ್ಕ ಡೀಟೇಲ್ಸು ತಿಳ್ಕೊಳ್ಳಿ. ನಾವಿಂಥವ್ರನ್ನ ಮಟ್ಟ ಹಾಕಬೇಕು ಅಂದ್ರೆ ಇನ್ ಡೀಟೇಲ್ ಆಗಿ ಕೆಲಸ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.